ಹಾಸ್ಟೆಲ್ ಈಸ್ ಈಕ್ವಲ್ ಟು ಕಾಡು. ಹಾಸ್ಟೆಲ್ ಹುಡುಗರು ಅಥವಾ ಹುಡುಗಿಯರು ಈಸ್ ಈಕ್ವಲ್ ಟು ಕಾಡು ಪ್ರಾಣಿಗಳು. ಕಾಡು ಎಲ್ಲ ಕಡೆ ಇರಲ್ಲ ಅಂತಾನೆ ಹಾಸ್ಟೆಲ್ಗಳು ಸೃಷ್ಟಿಯಾಗಿರ್ತವೆ. ನೀವು ಝೂ ಅಲ್ಲಿ ವಿಧ ವಿಧವಾದ ಪ್ರಾಣಿಗಳನ್ನು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಲ್ಲಂತೂ ಪಕ್ಕಾ ನೋಡಿರ್ತೀರ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಕಾವ್ಯ ಭಂಡಾರಿ. ಹಾಸ್ಟೆಲ್ ಲೈಫ್ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾವು ಫ್ರೀಯಾಗಿ ಝೂ ನೋಡ್ಬೋದು. ಝೂ ಅಲ್ಲಿ ಹೇಗೆ ಕೋತಿ, ಕರಡಿ, ಮೊಸಳೆ ಎಲ್ಲ ಇರ್ತಾವೋ ಅದೇ ಥರ ಹಾಸ್ಟೆಲಲ್ಲೂ ಅಷ್ಟೇ ಸೇಮ್ ಟು ಸೇಮ್ ಎಲ್ಲ ಇರ್ತವೆ. ಐ ಆಮ್ ವೆರಿ ಲಕ್ಕಿ, ಯಾಕೆಂದರೆ ನಾನು ಒಬ್ಬ ಪ್ರಾಣಿಯಾಗಿ ಅಂಥ ಪ್ರಾಣಿಗಳ ಮಧ್ಯೆ ಬದುಕಿ ಬಂದಿದ್ದೀನಿ. ನನ್ನ ಬಕೆಟಲ್ಲೇ ಯಾರಾದರೂ ನೋಡಿದ್ದೀರಾ? ಇವಳು ಮುಟ್ಟಿದ್ರೆ ಮುನಿಯಮ್ಮ, ನಾವು ಇವಳದ್ ಏನೇ ಮುಟ್ಟಿದ್ರು ಮುನಿಸ್ಕೋತಾಳೆ. ಲಿಟ್ರಲಿ ಎಲ್ಲದಕ್ಕೂ. ಚಪ್ಪಲಿ ಹಾಕೊಂಡು ಏನಾದರೂ ಇವಳು ರೂಮ್ಗೆ ಹೋದ್ರೆ ಫುಲ್ ನೀಟ್, ಕ್ಲೀನ್ ಅಂಡ್ ಟೈಡಿ. ಇವಳು ರೂಮ್ಮೇಟ್ಗಂತೂ ಪಾಪ ಅದೋ ಗತಿ. ಇವತ್ತು ರೂಮ್ ಕ್ಲೀನ್ ಮಾಡೋಣ, ನೆಲ ಹೊರ್ಸೋಣ. ನಿನ್ನ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡ್ಕೋತೀಯಾ? ತುಂಬಾ ಮೆಸ್ಸಿ ಇರೋದಕ್ಕೆ ಸಿಕ್ಕಾಪಟ್ಟೆ ಸೊಳ್ಳೆ ಬರ್ತಾ ಇದೆ. ನಾವು ಬೆಳ್ಕೊಂಡಿದ್ದೆ, ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಬೆಳೆಯಕ್ಕೆ ಅಂತ ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಾವು ಬೆಳ್ಕೊಂಡಿದ್ವಿ. ನಾವು ಇವಳು ನಿದ್ದೆ ಪ್ರಿಯೆ, ಯಾವಾಗ್ಲೂ ನಿದ್ದೆ ಮಾಡ್ತಾನೆ ಇರ್ತಾಳೆ. ನಂಗೆ ಮಧ್ಯಾಹ್ನ ಮಲ್ಕೊಂಡ್ರೇನೆ ರಾತ್ರಿ ನಿದ್ದೆ ಬರಲ್ಲ, ಒದ್ದಾಡಿ ಮಲ್ಕೋಬೇಕು. ಆದ್ರೆ ಇವಳು ಯಾವಾಗ್ಲೂ ಲಿಟ್ರಲಿ 24/7 ಕೂಡ ನಿದ್ದೆ ಬರುತ್ತೆ. ಅದು ಹೆಂಗೋ ಏನೋ ಗೊತ್ತಿಲ್ಲ. ಏನ್ ಇಂಟ್ರೊಡಕ್ಷನ್ ಕೊಡ್ಬೇಕು ನೋಡಿದ್ರಲ್ಲ ನೀವೇ. ಬ್ಯೂಟಿ ಫ್ರೀಕ್, ನಿಜವಾಗ್ಲೂ ಎಷ್ಟು ಮೇಕಪ್ ಮಾಡ್ಕೋತಾಳೆ ಅಂದರೆ ಬಿಡಿ, ಹೇಳೋಕ್ಕಾಗಲ್ಲ. ಫೇಸ್ ಕ್ರೀಮ್, ಸೇರಮ್, ಮಾಯಿಶ್ಚರೈಸರ್, ಪೌಡರ್, ಕಾಂಪ್ಯಾಕ್ಟ್ ಪೌಡರ್, ಕಾಜಲ್, ಲಿಪ್ಸ್ಟಿಕ್, ಮಸ್ಕರಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಎಷ್ಟು ರೆಡಿ ಆದ್ರೂ ಪಾಪ ಯಾವ ಹುಡುಗನು ನೋಡೋದೇ ಇಲ್ಲ. ಮೀನಾಕ್ಷಿ 3:28 AM. ಯಪ್ಪಾ, ಇದು ಡೈಲಿ ರೂಟೀನ್ ಆಫ್ ಕಮಿಟೆಡ್ ಪೀಪಲ್. ನಮಗೆ ನೀನು ಯಾವ ಊರು ಅಂತ ಕೇಳೋರು ಇರೋದಿಲ್ಲ. ಅಮ್ಮ, ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ಒಂದ್ ನಿಮಿಷ ತಡಿ, ನಿನಗೆ ಆಮೇಲೆ ಮಾಡ್ತೀನಿ, ನಾನು ಸೀರಿಯಲ್ ನೋಡ್ತಾ ಇದ್ದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆದ್ರೆ ಇವರು ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ರಾತ್ರಿ ಎಲ್ಲ ಟೈಮು ಬ್ಯುಸಿ. ಇವರು ಅವ್ರ ಬಾಯ್ ಫ್ರೆಂಡಿಗೆ ಕಮಿಟ್ ಆಗಿರೋದಕ್ಕಿಂತ ಜಾಸ್ತಿ ಬರೀ ಫೋನಿಗೆ ಕಮಿಟ್ ಆಗಿರ್ತಾರೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮೊಬೈಲ್ ಅಂತಿದ್ದಾಗೆ ನೆನಪಾಯ್ತು, ಇನ್ನೂ ಒಂದು ಸ್ವಲ್ಪ ಜನ ಇರ್ತಾರೆ. ಅವರಂತೂ ಬರೀ ಡ್ರಾಮಾ, ಸೀರೀಸ್ ಅಂತೇಳಿ ಬರೀ ಮೊಬೈಲ್ ನೋಡ್ಕೊಂಡೇ ಇರ್ತಾರೆ. ಅಲ್ಲ ಸರಿ, ಅವ್ರು ನೋಡೋದು ಸರಿ, ಬಟ್ ಅವರಷ್ಟೇ ನೋಡಿ ಸುಮ್ಮನಾಗೋದಿಲ್ಲ. ಎಲ್ರಿಗೂ ಆ ಕಾಯಿಲೆನ ಹತ್ತಿಸ್ಬಿಡ್ತಾರೆ. ಆದರೆ ನಾನು ಆ ಥರ ಇಲ್ಲ, ನಾನಲ್ಲ ಅಷ್ಟು ಈಸಿಯಾಗೆಲ್ಲ ಇನ್ಫ್ಲೂಯೆನ್ಸ್ ಆಗಲ್ಲ. 12 seconds later. ಹೇ ಕಾವ್ಯ, ನಾನೊಂದು ಹೊಸ ಸೀರಿಯಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಹೊಸ ಡ್ರಾಮಾ. ಅದರಲ್ಲಿ ಹೀರೋ ಎಷ್ಟು ಮಸ್ತ್ ಆಗಿದೆ ನನಗೆ ಗೊತ್ತಾ? ನೀನು ಈ ಡ್ರಾಮಾಸ್ ಎಲ್ಲ ನೋಡಬೇಕು. ಇದರಲ್ಲೆಲ್ಲ ಸ್ಟೋರಿ ಲೈನ್ ಹೆಂಗಿರುತ್ತೆ ಗೊತ್ತಾ? ಗುಡ್ ಗರ್ಲ್ ಫೆಲ್ ಫಾರ್ ಅ ಬ್ಯಾಡ್ ಬಾಯ್, ಮಾಫಿಯಾ ಸ್ಟೋರಿ, ಆಮೇಲೆ ಕಾರ್ಟೂನು ಹುಡುಗ ಆಗುವಂಥ ಸ್ಟೋರಿ, ಫಾಕ್ಸ್ ಲೈವ್ ಆಗಿ ಜೀವ ಬರುವಂಥ ಸ್ಟೋರಿ, ಇನ್ನು ಏನೇನೋ ಸ್ಟೋರಿ, ಹಾರರ್ ಸ್ಟೋರಿ, ರೊಮ್ಯಾಂಟಿಕ್ ಸ್ಟೋರಿ, ನಿಮ್ಗೆ ಯಾವ ಥರ ಮಸಾಲೆ ಬೇಕೋ ಆ ಥರದ್ದು ಎಲ್ಲ ಸಿಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಗೊತ್ತಾ? ಹೀರೋ ಮಾತ್ರ ಎಲ್ಲದರಲ್ಲೂ ಮಸ್ತಾಗಿರ್ತಾರೆ. ನೀನು ನೋಡ್ಬೇಕು ಈ ಡ್ರಾಮಾಸ್ ಎಲ್ಲ. ಇಲ್ಲಿ ನೋಡು, ಹೌದಲ್ಲ? ಕರೆಕ್ಟು. ಆದ್ರೆ ನಾನು ಆ ಥರ ಇಲ್ಲ, ನಾನಲ್ಲ ಅಷ್ಟು ಈಸಿಯಾಗೆಲ್ಲ ಇನ್ಫ್ಲೂಯೆನ್ಸ್ ಆಗಲ್ಲ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇನ್ನು ಕೆಲವ್ರು ಇರ್ತಾರೆ, ಎಲ್ಲ ರೂಮ್ಗೂ ಹೋಗಿ ಸ್ನ್ಯಾಕ್ಸ್ ಇಸ್ಕೊಂಡು ತಿನ್ನೋರು. ಹಂಗಂತ ಇವ್ರ ಹತ್ರ ಸ್ನ್ಯಾಕ್ಸ್ ಇರಲ್ಲ ಅಂತಲ್ಲ, ಇವ್ರದ್ದು ಖಾಲಿ ಮಾಡಿ ಎಲ್ಲ ರೂಮ್ಗೂ ಹೋಗಿ ಅವ್ರದ್ದು ಖಾಲಿ ಮಾಡ್ತಾರೆ. ಇವ್ರ ಕಣ್ಣು ಮುಂದೆ ಯಾವ CCTV ಕ್ಯಾಮ್ರಾನೂ ಬೇಕಾಗಿಲ್ಲ. ಅದು ಹೆಂಗೆ ಎಲ್ಲಾನು ಇಷ್ಟು ಕರೆಕ್ಟಾಗಿ, ಇಷ್ಟು ಅಕ್ಯುರೇಟಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇವರ ಈ ಇನ್ಫಾರ್ಮೇಷನ್ ಕಲೆಕ್ಷನ್ ಸಿಸ್ಟಮ್ಗೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲ ವಿಷಯನೂ ಅದು ಹೆಂಗೆ ಇವ್ರಿಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡುವೆ. ವಾಚ್ಮ್ಯಾನ್ ಅಂಕಲ್ ರಾತ್ರಿ ಏನು ನೋಡಿದ್ರು ಗೊತ್ತಾ? ಮೆಸ್ ಆಂಟಿ ಇನ್ನೊಂದು 15 ದಿನ ಬರಲ್ಲ, ಅವ್ರ ಮಗಳ ಮದುವೆ ಇದೆ, ಎಲ್ಲ ಮುಗಿಸ್ಕೊಂಡೇ ಬರೋದ ಆಂಟಿ. ಸಂಜು ಮತ್ತು ಗೀತದ್ದು ಫೀಲ್ಡಲ್ಲಿ ಏನು ಸೀನ್ ಆಯಿತು ಗೊತ್ತಾ? ನಮ್ಮ ಸೀನಿಯರ್ಸು ಎಕ್ಸಾಮಲ್ಲಿ ಕಾಪಿ ಹೊಡಿದ್ರು ಅಂತ ಎಕ್ಸಾಮಿಂದಾನೇ ಆಚೆ ಕಳಿಸಿದ್ರಂತೆ. ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅರ್ಥ. ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿವರೆಗೂ ನೋಡಿದ್ದಕ್ಕೆ.
ಇದು ಇನ್ನೊಂದು ಜಸ್ಟ್ ನನ್ನ ಫಸ್ಟ್ ವಿಡಿಯೋ. ಇದೇ ಥರ ಮುಂದೆ ಇನ್ನೂ ವಿಡಿಯೋಗೆ ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನಮಗೆ ಒಂಥರ ಮೋಟಿವೇಶನ್ ಸಿಕ್ಕ ಹಾಗೆ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟಾಟಾ.